ಹಾಯ್ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ನಾನು ಶ್ರೀಕಾಂತ್ ರಾಥೋಡ್ ಫ್ರಮ್ ಗುರುದೇವ್ IAS KS ಆ್ಯಂಡ್ ಬ್ಯಾಂಕಿಂಗ್ ಕೋಚಿಂಗ್ ಅಕಾಡೆಮಿ ಧಾರವಾಡ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಬೀಟ್ ಫಾರೆಸ್ಟ್ ಗಾರ್ಡ್ ಸರಣಿ ತರಗತಿಗಳಿಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾನು ಸಮಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂಥ ಈ ಹಿಂದಿನ ವರ್ಷಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ನಾನು ಹೇಗೆ ಬಿಡಿಸೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟನ್ನು ಸಹ ಹೇಳ್ಕೊಟ್ಟಿದ್ದೆ. ನಿಮಗೆ ನೆನಪಿರ್ಬೋದು, LCM ಅನ್ನು ತೆಗೆದು ಆ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಉತ್ತರಗಳನ್ನು ಕೊಡಬೇಕಂತ ನಿಮಗೆ ಹೇಳ್ಕೊಟ್ಟಿದ್ದೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಅದೇ ಕಾನ್ಸೆಪ್ಟಿಗೆ, ಅದೇ ಸಮಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂಥ ಒಂದು ಕಾನ್ಸೆಪ್ಟಿಗೆ ಮಾದರಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳನ್ನು ಹೇಗೆ ಬಿಡಿಸಬೇಕು, ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಬಂದರೆ ಅದನ್ನು ಹೇಗೆ ಬಿಡಿಸೋದು, ಯಾವ ಥರ ಅದನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಾರ್ದೆ ಮುಂದಿನ ಕೆಲವೊಂದು ಪ್ರಶ್ನೆಗಳನ್ನು ನಾವು ನೋಡೋಣ. ಓಕೆ, ಸೊ ನಾವು ಇವತ್ತು ಮಾಡ್ತಿರೋದು ಸಮಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಕೆಲವೊಂದು ಮಾದರಿ ಪ್ರಶ್ನೆಗಳು. ಓಕೆ, ಮಾದರಿ ಪ್ರಶ್ನೆಗಳು. ಸೊ ಮೊದಲನೇ ಪ್ರಶ್ನೆ ನೋಡ್ರಿ, ಒಂದು ಕೆಲಸವನ್ನು ಒಂದು ಕೆಲಸವನ್ನು 15 ದಿನಗಳಲ್ಲಿ ಮತ್ತು ಬಿ ಇದೇ ಕೆಲಸವನ್ನು 30 ದಿನಗಳಲ್ಲಿ ಮುಗಿಸಬಲ್ಲನು. ಎ, ಬಿ ಮತ್ತು ಸಿ ಮೂವರು ಒಟ್ಟಿಗೆ ಸೇರಿ ಇದೇ ಕೆಲಸವನ್ನು 6 ದಿನಗಳಲ್ಲಿ ಮುಗಿಸಬಲ್ಲರು. ಹಾಗಾದರೆ ಸಿ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲನು? ಪ್ರಿಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಈ ಪ್ರಶ್ನೆನ ಬಿಡಿಸಲಿಕ್ಕೆ ಹಲವಾರು ಮೆಥಡ್ಗಳಿದ್ದಾವೆ, ಬೇರೆ ಬೇರೆ ಮೆಥಡ್ಗಳಿದ್ದಾವೆ. ಬಟ್ ಎಲ್ಲದರಲ್ಲೂ ಕಾಮನ್ ಪಾಯಿಂಟ್ ಏನಂತಂದರೆ LCM ತೆಗೆದೇ ಮಾಡಬೇಕು. ನೀವು ಯಾವುದೇ ಮೆಥಡ್ಗಳು ಮಾಡಿದ್ರು LCM ತೆಗೆದೇ ಮಾಡಬೇಕು. ಸೊ ಸಮಯ ಮತ್ತು ಕೆಲಸ ಅಂತಂದರೆ ನಾನು ಹೇಳೋ ಪ್ರಕಾರ ಇನ್ನೊಂದು ಅರ್ಥ ಏನಂದರೆ ಇದಕ್ಕೆ LCM ಲಸ ತೆಗೆದೇ ಮಾಡುವಂಥ ಚಾಪ್ಟರ್ ಇದು. ಓಕೆ, ಸೊ ನಾನು ಇವತ್ತು ಎಲ್ಲ ಪ್ರಶ್ನೆಗಳನ್ನು LCM ಮೆಥಡ್ ಯೂಸ್ ಮಾಡಿಕೊಂಡೇ ಮಾಡ್ತೀನಿ. ಯಾಕಂದರೆ ನ್ಯಾಷನಲ್ ಲೆವೆಲಲ್ಲೂ ಕೂಡ LCM ಮೆಥಡ್ನ ಯೂಸ್ ಮಾಡಿಕೊಂಡೇ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತಾರೆ. ಯಾಕೆಂತಂದರೆ ಯಾವುದೇ ರೀತಿಯ ಪ್ರಶ್ನೆ ಬರಲಿ, ಅಷ್ಟೇ ಕಷ್ಟದ ಪ್ರಶ್ನೆ ಬಂದರೂ ಕೂಡ ಇದೊಂದು ಮೆಥಡಿಂದ ಎಲ್ಲ ಥರದ ಪ್ರಶ್ನೆಗಳಿಗೂ ಉತ್ತರ ಬರ್ತಾ ಹೋಗ್ತವೆ. ಓಕೆ, ಸೊ ನಾನೀಗ ಈ ಪ್ರಶ್ನೆನ ಬಿಡಿಸಲಿಕ್ಕೆ ಅದೇ LCM ಮೆಥಡನ್ನೇ ಯೂಸ್ ಮಾಡ್ತೀನಿ. ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ LCMನ ತೆಗೆಯುವುದು ಹೇಗೆ ಅಂತಲೂ ಹೇಳ್ಕೊಟ್ಟಿದ್ದೆ. ನಿಮಗೆ ಲಾಸ್ಟ್ ಈ ಹಿಂದಿನ ವರ್ಷಗಳಲ್ಲಿ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಬಿಡಿಸಬೇಕಾದ್ರೆ ಅಲ್ಲಿ ನಾನು ನಿಮಗೆ LCMನ ತೆಗೆಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಯಾರಾದರೂ ದಯವಿಟ್ಟು ನೋಡಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ಒಂದು ಸಲ ನೋಡಿಕೊಂಡು ಆಮೇಲೆ ಈ ವಿಡಿಯೋನ ನೋಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಈಗ ನೋಡಿರಿ, ಎ ಒಂದು ಕೆಲಸವನ್ನು 15 ದಿನಗಳಲ್ಲಿ, ಸೊ ಎ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 15 ದಿನಗಳಲ್ಲಿ ಮುಗಿಸ್ತಾನೆ. ಮತ್ತು ಬಿ ಇದೇ ಕೆಲಸವನ್ನು 30 ದಿನಗಳಲ್ಲಿ ಮುಗಿಸಬಲ್ಲನು. ಸೊ ಬಿ ಇದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ? 30 ದಿನಗಳಲ್ಲಿ ಮುಗಿಸ್ತಾನೆ. ಓಕೆ, ಎ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸ್ತಾನೆ, ಬಿ ಅದೇ ಕೆಲಸವನ್ನು 30 ದಿನಗಳಲ್ಲಿ ಮುಗಿಸ್ತಾನೆ. ಎ, ಬಿ ಮತ್ತು ಸಿ ಮೂವರು ಒಟ್ಟಿಗೆ ಸೇರಿ ಈ ಕೆಲಸವನ್ನು 6 ದಿನಗಳಲ್ಲಿ ಮುಗಿಸಬಲ್ಲರು. ಯಾರೆಲ್ಲ? ಎ, ಬಿ ಮತ್ತು ಸಿ ಮೂವರು ಒಟ್ಟಿಗೆ ಸೇರಿ ಇದೇ ಕೆಲಸವನ್ನು 6 ದಿನಗಳಲ್ಲಿ ಮುಗಿಸುತ್ತಾರೆ. ಓಕೆ, 6 ದಿನಗಳಲ್ಲಿ ಮುಗಿಸುತ್ತಾರೆ. ಸೊ ಇದು 15, 30 ಮತ್ತು 6 ನಾವು LCMನ ತೆಗಿಬೇಕು. ಓಕೆ, LCMನ ತೆಗಿಬೇಕು. ಸೊ 15, 30 ಮತ್ತು 6 LCM ಏನು ಬರುತ್ತೆ? 30 ಬರ್ತದೆ. ಓಕೆ, 30 ಬರ್ತದೆ. ಸೊ 30 ಭಾಗಿಸು 15 ಎಷ್ಟಾಗುತ್ತೆ? 2. 30 ಭಾಗಿಸು 30 ಎಷ್ಟಾಗುತ್ತೆ? 1. 30 ಭಾಗಿಸು 6 ಎಷ್ಟಾಗುತ್ತೆ? 5. ಸೊ ಈ 2 ಎನ್ನುವಂಥದ್ದು ಏನ ಕಾರ್ಯಕ್ಷಮತೆ ಆಗುತ್ತೆ, 1 ಎನ್ನುವಂಥದ್ದು ಬಿನ ಕಾರ್ಯಕ್ಷಮತೆ ಆಗುತ್ತೆ, 5 ಎನ್ನುವಂಥದ್ದು ಎ, ಬಿ ಮತ್ತು ಸಿ ಮೂವರದ್ದು ಒಟ್ಟಿಗೆ ಸೇರಿ ಕಾರ್ಯಕ್ಷಮತೆ ಆಗುತ್ತೆ. ಯಾರಿಗಾನ ಗೊತ್ತಿಲ್ಲ ಅಂತ ಹೇಳ್ತೀನಿ ನೋಡ್ರಿ, ಕಾರ್ಯಕ್ಷಮತೆ ಎಂದರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಕೆಲಸವನ್ನು ಮಾಡಬಲ್ಲನು, ಅಥವಾ ಕಾರ್ಯಕ್ಷಮತೆ ಎಂದರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಅಥವಾ ಒಂದು ಗಂಟೆಗೆ ಎಷ್ಟು ಕೆಲಸವನ್ನು ಮಾಡಬಲ್ಲನು, ಅಥವಾ ಒಬ್ಬ ವ್ಯಕ್ತಿ ಒಂದು ನಿಮಿಷಕ್ಕೆ ಎಷ್ಟು ಕೆಲಸವನ್ನು ಮಾಡಬಲ್ಲನು. ಇದನ್ನು ನಾವು ಕಾರ್ಯಕ್ಷಮತೆ ಅಂತ ಹೇಳ್ತೀವಿ. ಉದಾಹರಣೆಗೆ ಎ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? ಕೇವಲ 2 ಕೆಲಸ ಮಾಡ್ತಾನೆ. ಬಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 2 ಕೆಲಸ ಮಾಡ್ತಾನೆ. ಸಿ, ಎ, ಬಿ ಮತ್ತು ಸಿ ಮೂವರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 5 ಕೆಲಸ ಮಾಡ್ತಾರೆ. ಓಕೆ, ಸೊ ಇವಾಗ ನೋಡ್ರಿ, ಎ, ಬಿ ಮತ್ತು ಸಿ 3 ಜನ ಒಟ್ಟಿಗೆ ಸೇರಿದ್ರೆ ಒಂದು ದಿನಕ್ಕೆ 5 ಕೆಲಸ ಮಾಡ್ತಾರೆ. ಅದರಲ್ಲಿ ಎ ಒಬ್ಬನೇ ಒಂದು ದಿನಕ್ಕೆ 2 ಕೆಲಸ ಮಾಡ್ತಾನೆ, ಮತ್ತು ಬಿ ಒಬ್ಬನೇ ಒಂದು ದಿನಕ್ಕೆ 1 ಕೆಲಸ ಮಾಡ್ತಾನೆ. ಬಟ್ ಸಿದು ನಮಗೆ ಎಷ್ಟು ಮಾಡ್ತಾನೆ ಅಂತ ಗೊತ್ತಿಲ್ಲ. ಯಾಕಂದರೆ ಸಿನ ಕಾರ್ಯಕ್ಷಮತೆ ನಮಗೆಲ್ಲೂ ಸಿಕ್ಕಿಲ್ಲ. ಇದು ನಾವು ಕಂಡು ಹುಡುಕಬೇಕಾಗಿರೋದು ಅದನ್ನೇ. ಓಕೆ, ಪ್ರಶ್ನೆಯಲ್ಲಿ ಕೇಳಿದ್ದು ಅವನು ಅದನ್ನೇ. ಓಕೆ, ಸಿ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲನು? ಸೊ ಸಿ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂದರೆ ನಮಗೆ ಸಿನ ಕಾರ್ಯಕ್ಷಮತೆ ಬೇಕಾಗುತ್ತೆ. ಹಾಗಾದರೆ 2 + 1 ಎಷ್ಟಾಗುತ್ತೆ? 3 + ಸಿ = 5. ಈ +3 ಆ ಕಡೆ ಹೋದಾಗ -3 ಆಗುತ್ತೆ. ಸೊ ಸಿ = 5 - 3
ಸೊ ಸಿಗೆ ಉತ್ತರ ಎಷ್ಟು ಬರುತ್ತೆ 2. ಹಾಗಾದರೆ ಸಿನ ಕಾರ್ಯಕ್ಷಮತೆ ಎಷ್ಟು 2. ಅಂದರೆ ಅರ್ಥ ಏನು, ಸಿ ಒಂದು ದಿನಕ್ಕೆ 2 ಕೆಲಸಗಳನ್ನು ಮಾಡಬಲ್ಲನು. ಸಿ ಒಂದು ದಿನಕ್ಕೆ 2 ಕೆಲಸಗಳನ್ನು ಮಾಡಬಲ್ಲನು. ಹಾಗಾದರೆ ಟೋಟಲ್ ಕೆಲಸ ಎಷ್ಟಿದೆ, ಒಟ್ಟು ಕೆಲಸ ಇದೆ 30. ಒಟ್ಟು ಕೆಲಸ ಎಷ್ಟಿದೆ 30 ಇದೆ. ಒಟ್ಟು ಕೆಲಸ 30 ಇದೆ. ಸಿ ಒಬ್ಬನೇ ಒಂದು ದಿನಕ್ಕೆ 2 ಕೆಲಸ ಮಾಡ್ತಾನೆ. ಹಾಗಾದ್ರೆ ಅವನು ಟೋಟಲ್ ಎಷ್ಟು ಟೈಮ್ ತೊಗೊತಾನೆ, ಸೊ ಸಿ 30 ಕೆಲಸ ಇದೆ, ಒಂದು ದಿನಕ್ಕೆ 2 ಕೆಲಸ ಮಾಡ್ತಾನೆ. ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅವನು, 15 ದಿನಗಳಲ್ಲಿ 15 ಡೇಸಲ್ಲಿ ಎಲ್ಲ ಕೆಲಸವನ್ನು ಸಿ ಒಬ್ಬನೇ ಮುಗಿಸಬಲ್ಲನು. ಓಕೆ, 15 ದಿನಗಳಲ್ಲಿ ಸಿ ಒಬ್ಬನೇ ಎಲ್ಲ ಕೆಲಸಗಳನ್ನು ಮುಗಿಸಬಲ್ಲನು. ಹಾಗಾದರೆ ಆಪ್ಷನ್ ಎ 15 ಸರಿಯಾದ ಉತ್ತರವಾಗ್ತದೆ. ಆಪ್ಷನ್ ಎ 15 ಸರಿಯಾದ ಉತ್ತರವಾಗ್ತದೆ. ಸೊ ನೋಡಿರಿ, ಪ್ರತಿಯೊಂದು ಪ್ರಶ್ನೆ, ಯಾವುದೇ ರೀತಿಯಾದ ಪ್ರಶ್ನೆಗಳಲ್ಲಿ ನೀವು LCM ತೆಗೆಯೋದು ಗೊತ್ತಾಯ್ತು ಅಂದರೆ ನೀವು ಸಮಯ ನೋಡಿ, 15, 30 ಮತ್ತು 6 ಎನ್ನುವಂಥದ್ದು ಸಮಯಗಳು. ಹೌದಾ, 15 ದಿನ, 30 ದಿನ, 6 ದಿನ ಅನ್ನುವಂಥದ್ದು ಸಮಯಗಳು. ಆ ಸಮಯಗಳ ಲ ಸ ಅವನ್ನು ತೆಗೆದಾಗ ನಮಗೆ ಒಟ್ಟು ಕೆಲಸ ಸಿಕ್ತು. ಓಕೆ, ಸಮಯಗಳ ಲ ಸ ಅ LCM ಅನ್ನು ತೆಗೆದಾಗ ಒಟ್ಟು ಕೆಲಸ ಸಿಗ್ತದೆ. ಒಟ್ಟು ಕೆಲಸದಿಂದ ಸಮಯವನ್ನು ಭಾಗಿಸಿದ್ರೆ ನಮಗೆ ಕಾರ್ಯಕ್ಷಮತೆಗಳು ಸಿಗ್ತವೆ. ಓಕೆ, ಎನ ಕಾರ್ಯಕ್ಷಮತೆ, ಬಿನ ಕಾರ್ಯಕ್ಷಮತೆ, ಅವರದ್ದು ಕಾರ್ಯಕ್ಷಮತೆ ಸಿಗ್ತದೆ. ಸೊ ನಮಗೆ ಈ ಪ್ರಶ್ನೆಯಲ್ಲಿ ಸಿ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲನು ಅಂತ ಕೇಳಿದಾನಂದರೆ ನಮಗೆ ಸಿನ ಕಾರ್ಯಕ್ಷಮತೆ ಬೇಕಾಗುತ್ತೆ ಅಂತ ಅರ್ಥ. ಸೊ ಸಿನ ಕಾರ್ಯಕ್ಷಮತೆ ಎಷ್ಟು ಸಿಕ್ತು ನಿಮಗೆ ಮಾಡಿದಾಗ 2 ಸಿಕ್ತು. ಸೊ ಒಟ್ಟು ಕೆಲಸ ಇದೆ 30. ಓಕೆ, ಸಿ ಒಂದು ದಿನಕ್ಕೆ 2 ಕೆಲಸ ಮಾಡ್ತಾನೆ. ಹಾಗಾದರೆ ಎಷ್ಟು ದಿನಗಳಲ್ಲಿ ಕೆಲಸವನ್ನು ಮಾಡಿ ಮುಗಿಸ್ತಾನೆ ಅವನು, 15 ದಿನಗಳಲ್ಲಿ ಈ ಕೆಲಸವನ್ನು ಮಾಡಿ ಮುಗಿಸ್ತಾನೆ. 15 ದಿನಗಳಲ್ಲಿ ಈ ಕೆಲಸವನ್ನು ಮಾಡಿ ಮುಗಿಸ್ತಾನೆ. ಇದು ಮೊದಲನೇ ಪ್ರಶ್ನೆ. ಓಕೆ, ಮೊದಲನೇ ಮಾದರಿ ಪ್ರಶ್ನೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ವಿಜಯ್ ಮತ್ತು ಪ್ರಕಾಶ್ ರವರು ಒಂದು ಕೆಲಸವನ್ನು 12 ಮತ್ತು 18 ದಿನಗಳಲ್ಲಿ ಮುಗಿಸಬಲ್ಲರು. ಒಂದು ವೇಳೆ ವಿಜಯನು 8 ದಿನಗಳ ನಂತರ ಕೆಲಸಕ್ಕೆ ಬಂದು ಸೇರಿಕೊಂಡರೆ ಈ ಎಲ್ಲ ಕೆಲಸಗಳನ್ನು ಮುಗಿಸಲು ಇವರಿಗೆ ಎಷ್ಟು ದಿನಗಳು ಬೇಕಾಗುತ್ತೆ. ಓಕೆ, ಸೊ ನಾನು ಹೇಳಿದ್ನಲ್ಲ, ಪ್ರಶ್ನೆಗಳು ಯಾವುದೇ ಥರ ಇದ್ರೂ ನಾವು ಒಂದು LCM ಮೆಥಡ್ನ ಫಾಲೋ ಮಾಡಿದ್ವಿ ಅಂದರೆ ಎಲ್ಲ ರೀತಿಯ ಪ್ರಶ್ನೆಗಳು ನಾವು ಉತ್ತರ ಕೊಡ್ಕೊತ ಹೋಗ್ಬೋದು. ಓಕೆ, ಎಲ್ಲ ರೀತಿ ನಿಮ್ಗೆ ಅನಿಸ್ಬೋದು ಆ ಪ್ರಶ್ನೆನೇ ಬೇರೆ, ಈ ಪ್ರಶ್ನೆನೇ ಬೇರೆ, ಮುಂದಿನ ಪ್ರಶ್ನೆನೇ ಬೇರೆ ಅಂತ. ಆ್ಯಕ್ಚುಲಿ ಎಲ್ಲ ಪ್ರಶ್ನೆಗಳು ಒಂದೇ ರೀತಿಯದ್ದಾಗಿರ್ತವೆ. ನಾವು ಅದನ್ನು LCM ತೆಗೆದು ಅರ್ಥ ಮಾಡ್ಕೋಬೇಕಷ್ಟೇ. ಎಲ್ಲ ಬೇರೆ ಬೇರೆ ಪ್ರಶ್ನೆ ಅಲ್ಲ, ಆ ಪ್ರಶ್ನೆ ಬೇರೆ, ಈ ಪ್ರಶ್ನೆ ಬೇರೆ ಅಲ್ಲ, ಎಲ್ಲವೂ ಒಂದೇ ಪ್ರಶ್ನೆ ಆಗಿರ್ತದೆ. ನಾವು ಅದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲವೂ ಒಂದೇ ಆಗ್ತದೆ. ಓಕೆ, ಸೊ ಈಗ ನೋಡಿ ಈ ಪ್ರಶ್ನೆಯನ್ನು ಬಿಡಿಸಿ. ವಿಜಯ್ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡ್ತಾನೆ, ವಿಜಯ್ ಒಂದು ಕೆಲಸವನ್ನು ವಿಜಯ್ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮಾಡ್ತಾನೆ. ಪ್ರಕಾಶ್ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡ್ತಾನೆ, 8 ದಿನಗಳಲ್ಲಿ, 18 ದಿನಗಳಲ್ಲಿ ಮಾಡ್ತಾನೆ. ವಿಜಯ್ ಮತ್ತು ಪ್ರಕಾಶ್ ಅವರು ಒಂದು ಕೆಲಸವನ್ನು 12 ಮತ್ತು 18 ದಿನಗಳಲ್ಲಿ ಮುಗಿಸಬಹುದು. ಸೊ 12 ಮತ್ತು 18 ಲ ಸ ಅ LCM ಎಷ್ಟು ಬರುತ್ತೆ, 36 ಬರುತ್ತೆ. ಓಕೆ, ಯಾರಿಗಾನ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇನ್ನೊಂದ್ಸಲ ಇಲ್ಲಿ ಹೇಳ್ತೀನಿ ನೋಡ್ರಿ, ಲ ಸ ಅ ತೆಗೆಯೋದು ಹೇಗೆ ಅಂತ ಹೇಳ್ಬಿಟ್ಟು. 12 ಮತ್ತು 18 ಲ ಸ ಅ ತೆಗಿಬೇಕು. ಎರಡರಲ್ಲೂ ಕಾಮನ್ ಯಾವ್ದು ಬರುತ್ತೆ, 6. ಸೊ 6 2ಲಿ 12, 6 3ಲಿ 18, 2 3ಲಿ 6, 6 × 6 36 ಲ ಸ ಅ. ಓಕೆ, ನಾನು ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ದಯವಿಟ್ಟು ಅದೊಂದು ಸಲ ಬೇಕಾದ್ರೆ ಫಾಲೋ ಮಾಡಿ. ಸೊ ವಿಜಯನ ಕಾರ್ಯಕ್ಷಮತೆ, ನಾನು ವಿಜಯನ ವಿ ಅಂತ ತೊಗೊಂಡಿದ್ದೀನಿ. ವಿಜಯನ ಕಾರ್ಯಕ್ಷಮತೆ ಎಷ್ಟಾದರೆ 3 ಬರ್ತದೆ. ಪ್ರಕಾಶ್ನ ಕಾರ್ಯಕ್ಷಮತೆ ಪಿ ಅಂತ ತೊಗೊಂಡಿದ್ದೀನಿ, ಅವನ ಕಾರ್ಯಕ್ಷಮತೆ ಎಷ್ಟು ಬರುತ್ತೆ, 2 ಬರುತ್ತೆ. ಸೊ ವಿಜಯ್ ಮತ್ತು ಪ್ರಕಾಶ್ ಅವರ ಕಾರ್ಯಕ್ಷಮತೆ ಸಿಕ್ತು. ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಕಾರ್ಯಕ್ಷಮತೆ ಅಂದರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಕೆಲಸವನ್ನು ಮಾಡಬಲ್ಲನು. ಓಕೆ, ಸೊ ಇಲ್ಲಿ ನೋಡ್ರಿ, ಒಂದು ವೇಳೆ ವಿಜಯನು 8 ದಿನಗಳ ನಂತರ ಕೆಲಸಕ್ಕೆ ಬಂದು ಸೇರಿಕೊಂಡರೆ, ಒಂದು ವೇಳೆ ವಿಜಯನು 8 ದಿನಗಳ ನಂತರ ಕೆಲಸಕ್ಕೆ ಬಂದು ಸೇರಿಕೊಂಡರೆ ಅಂತ ಹೇಳಿದಾನೆ. ಇದು ಅರ್ಥ ಏನಾಗ್ತದೆ, ಇದರ ಅರ್ಥ ಏನಪ್ಪ ಅಂತಂದರೆ ಪ್ರಕಾಶ್ ಒಬ್ಬನೇ 8 ದಿನ ಕೆಲಸ ಮಾಡ್ಯಾನಂತ. ಇನ್ನು ವಿಜಯ್ ಬಂದೇ ಇಲ್ಲ ಕೆಲಸಕ್ಕೆ, ಅವ 8 ದಿನ ಆದಮೇಲೆ ಬರ್ತಾನೆ. ಸೊ 8 ದಿನ ಯಾರು ಕೆಲಸ ಮಾಡಿರೋದು, ಪ್ರಕಾಶ್ ಕೆಲಸ ಮಾಡ್ಯಾನ. 8 ದಿನ ಪ್ರಕಾಶ್ ಕೆಲಸ ಮಾಡ್ಯಾನ. ಪ್ರಕಾಶ್ 8 ದಿನ ಕೆಲಸ ಮಾಡ್ತಾನಂದರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ, ಅವ್ನ ಕಾರ್ಯಕ್ಷಮತೆ ಎಷ್ಟಿದೆ, 2 ಇದೆ. ಸೊ ಟೋಟಲ್ ಎಷ್ಟು ಕೆಲಸ ಮಾಡ್ತಾನೋ, 16 ಕೆಲಸ ಮಾಡಿ ಮುಗಿಸ್ತಾನೆ. 16 ಕೆಲಸವನ್ನು ಯಾರು ಮಾಡಿ ಮುಗಿಸ್ತಾನೆ, ಪ್ರಕಾಶ್ ಒಬ್ಬನೇ. ಎಷ್ಟು ದಿನ ಟೈಮ್ ತೊಗೊತಾನೆ 16 ಕೆಲಸವನ್ನು ಮಾಡ್ಲಿಕ್ಕೆ, ಅವನು 8 ದಿನ ಟೈಮ್ ತೊಗೊಂಡು. ಓಕೆ, 8 ದಿನ ಟೈಮ್ ತೊಗೊಂಡು. ಸೊ 8 ದಿನದಲ್ಲಿ 16 ಕೆಲಸ ಮಾಡಿ ಮುಗಿಸ್ತಾನೆ. ಇನ್ನು ಎಷ್ಟು ಕೆಲಸಗಳು ಉಳಿತು, ಉಳಿದ ಕೆಲಸ ಎಷ್ಟು ಉಳಿತು, ಟೋಟಲ್ 36 ಕೆಲಸ ಇತ್ತು, ಅದರಲ್ಲಿ 16 ಕೆಲಸ ಪ್ರಕಾಶ್ ಒಬ್ಬನೇ ಮಾಡಿ ಮುಗಿಸ. ಹಾಗಾದರೆ ಇನ್ನು 20 ಕೆಲಸ ಉಳಿತು. ಹಾಗಾದರೆ ಇನ್ನು ಎಷ್ಟು ಕೆಲಸ ಉಳಿತು, ಇನ್ನು 20 ಕೆಲಸ ಉಳಿತು. ಆ 20 ಕೆಲಸವನ್ನು ಇವಾಗ ಯಾರೆಲ್ಲ ಮಾಡಬೇಕು, 8 ದಿನ ಆಯಿತು, ಈಗ ಪ್ರಕಾಶ್ ಒಬ್ಬನೇ ಮಾಡ್ತಿದ್ದ, ಈಗ ವಿಜಯ್ ಬಂದವನೊಟ್ಟಿಗೆ ಸೇರಿಕೊಂಡ. ಹಾಗಾದರೆ ಉಳಿದಿರೋ ಕೆಲಸ ಎಷ್ಟಿದೆ, ಈಗ 20 ಕೆಲಸ ಇದೆ. ಆ 20 ಕೆಲಸವನ್ನು ವಿಜಯ್ ಮತ್ತು ಪ್ರಕಾಶ್ ಇಬ್ಬರು ಒಟ್ಟಿಗೆ ಸೇರಿ ಮಾಡಬೇಕು.
ಅವ್ರದ್ದು ಕಾರ್ಯಕ್ಷಮತೆ 3 + 2 5 ಇದೆ. ಓಕೆ, ವಿಜಯದ ಕಾರ್ಯಕ್ಷಮತೆ 3 ಇದೆ, ಪ್ರಕಾಶದ ಕಾರ್ಯಕ್ಷಮತೆ 2 ಇದೆ. ಇಬ್ಬರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಆದರೆ ಎಷ್ಟಾಗುತ್ತೆ? 5 ಆಗ್ತದೆ. ಸೊ ಅವರಿಬ್ಬರು ಒಂದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? ಒಟ್ಟಿಗೆ ಸೇರಿದ್ರೆ 5 ಕೆಲಸ ಮಾಡ್ತಾರೆ. ಉಳಿದಿರೋ ಕೆಲಸ ಎಷ್ಟಿದೆ? 20 ಕೆಲಸ. ಅವರಿಬ್ಬರದ್ದು ಕಾರ್ಯಕ್ಷಮತೆ ಎಷ್ಟಿದೆ? 5. ಸೊ 5 1 5 5 4 20. ಸೊ ಉಳಿದಿರೋ ಕೆಲಸವನ್ನು ಅವರಿಬ್ಬರು ಒಟ್ಟಿಗೆ ಸೇರಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 4 ದಿನದಲ್ಲಿ ಮುಗಿತು. ಆ್ಯಂಡ್ ಪ್ರಕಾಶ್ ಒಬ್ಬನೇ ಎಷ್ಟು ದಿನ ಕೆಲಸ ಮಾಡಿದ? 8 ದಿನ ಕೆಲಸ ಮಾಡಿದ್ದ. ಪ್ರಕಾಶ್ ಒಬ್ಬನೇ ಎಷ್ಟು ದಿನ ಕೆಲಸ ಮಾಡಿದ? 8 ದಿನ ಕೆಲಸ ಮಾಡಿದ. ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾನೆ? ಈ ಎಲ್ಲ ಕೆಲಸಗಳನ್ನು ಮುಗಿಸಲು ಇವರಿಗೆ ಎಷ್ಟು ದಿನ ಬೇಕಾಯಿತು? ಸೊ ಪ್ರಕಾಶ್ ಆಲ್ರೆಡಿ 8 ದಿನ ಕೆಲಸ ಮಾಡಿದ್ದ, ಮತ್ತು ಪ್ರಕಾಶ್ ಮತ್ತು ವಿಜಯ್ ಇಬ್ಬರು ಸೇರಿ ಮತ್ತೆ 4 ದಿನ ಕೆಲಸ ಮಾಡಿದ್ರು. ಸೊ ಟೋಟಲ್ ಎಷ್ಟು ದಿನ ಆಯಿತು? 8 + 4 12 ದಿನ ಟೈಮ್ ಬೇಕಾಯಿತು ಅವರಿಗೆ. ಓಕೆ, ಇಬ್ಬರಿಗೂ 12 ದಿನ ಟೈಮ್ ಬೇಕಾಯಿತು. ಸೊ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಎ. ಆಪ್ಷನ್ ಎ ಉತ್ತರ ಆಗ್ತದೆ. ಓಕೆ, ಆಪ್ಷನ್ ಎ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ದಯವಿಟ್ಟು ಹೇಳ್ತೀನಿ, ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಒಂದು ರೀತಿ ತಪ್ಪಾದ ಭಾವನೆ ಇದೆ, ಈ ಪ್ರಶ್ನೆಗೆ ಈ ಮೆಥಡು ಈಸಿಯಾಗಿರೋ ಮೆಥಡ್ ಅಂತ ಹೇಳ್ಬಿಟ್ಟು. ದಯವಿಟ್ಟು ಎಲ್ಲ ಪ್ರಶ್ನೆಗಳಿಗೆ ನೀವು LCA ಮೆಥಡ್ನ ಫಾಲೋ ಮಾಡಿರಿ. ಎಂಥ ಪ್ರಶ್ನೆಗಳನ್ನು ಕೇಳಿದ್ರು ಒಂದೇ ಮೆಥಡಲ್ಲಿ ಆನ್ಸರ್ ಬರ್ತಾ ಹೋಗ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ ನಾವು. ಎ ಮತ್ತು ಬಿ ಒಂದು ಕೆಲಸವನ್ನು 12 ದಿನಗಳಲ್ಲಿ, ಬಿ ಮತ್ತು ಸಿ ಇದೇ ಕೆಲಸವನ್ನು 15 ದಿನಗಳಲ್ಲಿ, ಮತ್ತು ಎ ಮತ್ತು ಸಿ ಇದೇ ಕೆಲಸವನ್ನು 20 ದಿನಗಳಲ್ಲಿ ಮುಗಿಸಬಲ್ಲರು. ಹಾಗಾದರೆ ಈ ಮೂವರು ಒಟ್ಟಿಗೆ ಸೇರಿ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಅಂತೇಳಿ ಕೇಳಿದ್ದಾನೆ. ಓಕೆ, ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು ಅಂತ ಕೇಳಿದ್ದಾನೆ. ಸೊ ಎ ಮತ್ತು ಬಿ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ? 12 ದಿನಗಳಲ್ಲಿ. ಬಿ ಮತ್ತು ಸಿ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ? ಬಿ ಮತ್ತು ಸಿ ಕೆಲಸವನ್ನು 15 ದಿನಗಳಲ್ಲಿ ಮುಗಿಸ್ತಾರೆ. ನೆಕ್ಸ್ಟ್ ಎ ಮತ್ತು ಸಿ ಇದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ? 20 ದಿನಗಳಲ್ಲಿ ಮುಗಿಸ್ತಾರೆ. ಓಕೆ, 20 ದಿನಗಳಲ್ಲಿ ಮುಗಿಸ್ತಾರೆ. ಈಗ 12, 15 ಮತ್ತು 20 LCA ತೆಗಿಬೇಕು. ಸೊ LCA LCM ಎಷ್ಟು ಬರುತ್ತೆ ನಮಗೆ? 60 ಬರುತ್ತೆ. LCM ಎಷ್ಟು ಬರುತ್ತೆ? 60. ಸೊ 12 5 60, 15 4 60, 23 60, 23 60. ಅಂದರೆ ಎ ಮತ್ತು ಬಿ ರವರ ಕಾರ್ಯಕ್ಷಮತೆ ಎಷ್ಟಿದೆ? 5. ಬಿ ಮತ್ತು ಸಿದು ಕಾರ್ಯಕ್ಷಮತೆ ಎಷ್ಟಿದೆ? 4 ಇದೆ. ಎ ಮತ್ತು ಸಿದು ಕಾರ್ಯಕ್ಷಮತೆ ಎಷ್ಟಿದೆ? 3 ಇದೆ. ಓಕೆ, ನಾನೀಗ ಎಲ್ಲರದ್ದು ಕಾರ್ಯಕ್ಷಮತೆಯನ್ನು ಕೂಡಿಸ್ಕೊಳ್ತೇನೆ. ಓಕೆ, ಸೊ ಎ ಪ್ಲಸ್ ಬಿದು ಕಾರ್ಯಕ್ಷಮತೆ ಪ್ಲಸ್ ಬಿ ಪ್ಲಸ್ ಸಿದು ಕಾರ್ಯಕ್ಷಮತೆ ಪ್ಲಸ್ ಸಿ ಪ್ಲಸ್ ಎದ ಕಾರ್ಯಕ್ಷಮತೆ ಕೂಡಿಸ್ಕೊಂಡಾಗ ಎಷ್ಟಾಯಿತು? 5 + 4 9, 9 + 3 12. ಸೊ ಎಲ್ಲ ಎಷ್ಟಾಯಿತು? 12 ಆಯಿತು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ಎ 2 ಸಲ ಇದ್ದಾನೆ, ಎ 2 ಸಲ ಇದ್ದಾನೆ, ಬಿ 2 ಸಲ ಇದ್ದಾನೆ, ಸಿ 2 ಸಲ ಇದ್ದಾನೆ, ಎಲ್ಲರೂ 2 ಸಲ ಇದ್ದಾರೆ. ಸೊ 2 ನಾನು ಹೊರಗಡೆ ಕಾಮನ್ ತೆಗಿಬೋದು. ಸೊ ನಾನು 2 ಹೊರಗಡೆ ಕಾಮನ್ ತೊಗೊಂಡ್ರೆ ಒಳಗಡೆ ಏನೆಲ್ಲ ಉಳಿತದೆ? ಎ ಪ್ಲಸ್ ಬಿ ಪ್ಲಸ್ ಸಿ ಉಳಿತದೆ = 12. ಹಾಗಾದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 6 ಆಗ್ತದೆ. ಇಲ್ಲಿ ಗುಣಾಕಾರ 2 ಇರೋದು ಆ ಕಡೆ ಹೋದಾಗ ಭಾಗಾಕಾರ ಆಗುತ್ತೆ. 12/2 ಅಂದರೆ 6 ಆಗ್ತದೆ. ಹಾಗಾದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅವ್ರದ್ದು ಒಟ್ಟಿಗೆ ಸೇರಿದ್ರೆ 3 ಜನರದ್ದು ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 6 ಆಗ್ತದೆ. ಒಟ್ಟು ಕೆಲಸ ಎಷ್ಟಿದೆ? ಒಟ್ಟು ಕೆಲಸ ಎಷ್ಟಿದೆ? 60 ಇದೆ. ಒಟ್ಟು ಕೆಲಸ 60 ಇದೆ. ಹಾಗೆಯೇ ಈ ಮೂವರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಿದೆ? ಈ ಮೂವರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಿದೆ? 6 ಇದೆ. ಸೊ 60/6 ಅಂದರೆ 10 ದಿನ ಉತ್ತರ ಬರ್ತದೆ. ಸೊ 10 ದಿನ ಉತ್ತರ ಬರ್ತದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಸರಿಯಾದ ಉತ್ತರ ಆಗುತ್ತೆ. ನಾನು ಇನ್ನೊಂದು ಸಲ ಹೇಳ್ತೀನಿ, ಎಷ್ಟೊಂದು ವಿದ್ಯಾರ್ಥಿಗಳು ಇಲ್ಲೇ ಸ್ವಲ್ಪ ಟಫ್ ಅನಿಸುತ್ತೆ. ಎ 2 ಸಲ ಇರೋದ್ರಿಂದ 2 ಎ ಬರುತ್ತೆ, ಬಿ 2 ಸಲ ಇರೋದ್ರಿಂದ 2 ಬಿ ಬರುತ್ತೆ, ಸಿ 2 ಸಲ ಇರೋದ್ರಿಂದ 2 ಸಿ ಬರುತ್ತೆ. 2 ಎ 2 ಬಿ 2 ಸಿ ಅಂದರೆ ಎಲ್ಲರೂ 2 ಇರುತ್ತೆ. ಅದನ್ನು ಕಾಮನ್ ಹೊರಗಡೆ ಇಟ್ಕೊಂಡ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತೆ. ಈ ಗುಣಾಕಾರ 2 ಆ ಕಡೆ ಹೋದಾಗ 12/2 ಅಂತಂದರೆ 12/2 ಅಂದರೆ 6 ಉತ್ತರ ಆಗ್ತದೆ. ಓಕೆ, ಈಗ ಒಟ್ಟು ಕೆಲಸ 60 ಇದೆ. ಎ ಮತ್ತು ಬಿ ಮತ್ತು ಸಿ ಈ ಮೂವರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಿದೆ? 6 ಇದೆ. 60/6 ಅಂದರೆ ಉತ್ತರ ಎಷ್ಟು ಬರುತ್ತೆ? 10 ದಿನ ಆಗುತ್ತೆ. ಸೊ 3 ಜನ ಒಟ್ಟಿಗೆ ಸೇರಿ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ? 10 ದಿನಗಳಲ್ಲಿ ಈ ಕೆಲಸವನ್ನು ಮುಗಿಸ್ತಾರೆ. ಓಕೆ, 10 ದಿನಗಳಲ್ಲಿ ಮುಗಿಸ್ತಾರೆ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ದಯವಿಟ್ಟು ಕೆಲಸ ಮತ್ತು ಸಮಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಆದಷ್ಟು LCM ಮೆಥಡ್ ತೆಗೆದು ಫಾಲೋ ಮಾಡಲಿಕ್ಕೆ ಟ್ರೈ ಮಾಡಿರಿ. ಎಂಥ ಪ್ರಶ್ನೆ ಕೇಳಿದ್ರು, ಒಂದು ವೇಳೆ ನೀವು ಮಾಡಲಾರ್ದಂಥ ಪ್ರಶ್ನೆಗಳನ್ನು ಕೇಳಿದ್ರು ಎಕ್ಸಾಮಲ್ಲಿ ಅದನ್ನು ಮಾಡುವಂತಹ ಸಾಧ್ಯತೆ ಅತಿ ಹೆಚ್ಚಿನದಾಗಿರುತ್ತೆ ಮತ್ತು ಅಷ್ಟು ನಾಲೆಜ್ ಬಂದಿರ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆಯಲ್ಲಿ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಎ, ಬಿ ಮತ್ತು ಸಿ ಒಂದು ಕೆಲಸವನ್ನು 10, 15 ಮತ್ತು 20 ದಿನಗಳಲ್ಲಿ ಮುಗಿಸಬಲ್ಲರು. ಇವರೆಲ್ಲರೂ ಒಟ್ಟಿಗೆ ಸೇರಿ ಈ ಕೆಲಸವನ್ನು ಮುಗಿಸಿದ ನಂತರ ಇವರಿಗೆ 312 ರೂಪಾಯಿಗಳನ್ನು ಕೂಲಿಯಾಗಿ ನೀಡಲಾಯಿತು. ಹಾಗಾದರೆ ಇದರಲ್ಲಿ ಏನ ಪಾಲು ಎಷ್ಟು? ಓಕೆ, ಹಾಗಾದರೆ ಇದರಲ್ಲಿ ಏನ ಪಾಲು ಎಷ್ಟು?
ಆಲ್ರೆಡಿ ಹೇಳಿದಿನಲ್ಲ, ಎಲ್ಲ ಕ್ವಶನ್ಗಳಿಗೂ ನಾವು ಎಲ್ ಸಿ ಎಮ್ ಮೆಥಡನ್ನು ಯೂಸ್ ಮಾಡ್ತೀವಿ. ಮತ್ತೆ ಒಂದು ಸಲ ಎಲ್ ಸಿ ಎಮ್ ತೆಗೆಯೋಣ. ಎ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸ್ತಾನೆ? 10 ದಿನದಲ್ಲಿ. ಬಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸ್ತಾನೆ? 15 ದಿನಗಳಲ್ಲಿ. ಸಿ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸ್ತಾನೆ? 20 ದಿನಗಳಲ್ಲಿ. ಆಲ್ರೆಡಿ 10, 15 ಮತ್ತು 20 ಈ ಲಾಸ್ಟ್ ಕ್ವಶನ್ ನಾವು ಎಲ್ ಸಿ ಎಮ್ ತೆಗೆದು ಎಲ್ ಸಿ ಎಮ್ ಎಷ್ಟು ಬರುತ್ತೆ? 60 ಬರುತ್ತೆ. ಹಾಗಾದರೆ ಎನ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 6. ಬಿನ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 4. ಸಿನ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 3. ಹಾಗಾದರೆ ಇವರೆಲ್ಲರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ ಇದೆಲ್ಲರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 6 + 4 10, 10 + 3 13 ಆಗ್ತದೆ. ಓಕೆ, 13. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 13 ಆಗುತ್ತೆ. ಈಗ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಅಥವಾ ಗಮನ ಇಟ್ಟು ಇದನ್ನು ಕೇಳ್ಕೋಬೇಕು. ಇಲ್ಲಾಂದ್ರೆ ನೀವು ಬೇಕಾದ್ರೆ ಮತ್ತೆ ಹಿಂದಕ್ಕೆ ಹೋಗಿ ಇನ್ನೊಂದು ಸಲ ಕೇಳ್ಕೊಂಡು ಅರ್ಥ ಮಾಡ್ಕೊಳ್ರಿ. ಬೇಕಾರೆ ನಾವು ಜನರಲ್ಲಿ ಸೊಸೈಟಿಯಲ್ಲಿ ಸಂಬಳವನ್ನು ಹೇಗೆ ಕೊಡ್ತೀವಿ? ಒಂದು ದಿನಕ್ಕೆ ಇಷ್ಟು ಸಂಬಳ ಅಂತ ಕೊಡ್ತೀವಿ. ಒಂದು ದಿನಕ್ಕೆ ಇಷ್ಟು ಸಂಬಳ. ಬಟ್ ಸಮಯ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತಹ ಚಾಪ್ಟರ್ನಲ್ಲಿ ನಾವು ಸಂಬಳವನ್ನು ಒಂದು ಎಫಿಷಿಯನ್ಸಿಗೆ ತಕ್ಕ ಹಾಗೆ ಕೊಡ್ತೀವಿ. ಪ್ರತಿ ಒಂದು ಎಫಿಷಿಯನ್ಸಿಗೆ ಇಷ್ಟು ರೂಪಾಯಿ, ಇನ್ನೊಂದು ಎಫಿಷಿಯನ್ಸಿಗೆ ಇಷ್ಟು ರೂಪಾಯಿ, ಇದೊಂದು ಎಫಿಷಿಯನ್ಸಿಗೆ ಇಷ್ಟು ರೂಪಾಯಿ ಅಂತ ಕೊಡ್ತೀವಿ. ಪ್ರತಿ ಒಂದು ಎಫಿಷಿಯನ್ಸಿಗೆ ಇಷ್ಟು ರೂಪಾಯಿ ಅಂತ ಸಂಬಳ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಉತ್ತರ ಕರ್ನಾಟಕದಲ್ಲಿ ನೋಡೋದಾದರೆ ಈ ಮಹಿಳೆಯರು ಹೊಲಕ್ಕೆಲ್ಲ ಕೆಲಸಕ್ಕೆ ಹೋಗ್ತಾರಲ್ಲ, ಅವರಿಗೆ ಒಂದು ದಿನಕ್ಕೆ 300 ರೂಪಾಯಿ ಸಂಬಳ ಕೊಡ್ತಾರೆ. ಅದೇ ಪುರುಷರಿಗಾದರೆ ಒಂದು ದಿನಕ್ಕೆ 400 ರೂಪಾಯಿನ ಸಂಬಳ ಕೊಡ್ತಾರೆ. ಓಕೆ, ಹಾಗೆಯೇ ಅವರು ದಿನದ ಲೆಕ್ಕದಲ್ಲಿ ಸಂಬಳವನ್ನು ಕೊಡ್ತಾರೆ. ಆದರೆ ನಾವು ಸಮಯ ಮತ್ತು ಕೆಲಸದಲ್ಲಿ ಒಂದು ಎಫಿಷಿಯನ್ಸಿಗೆ, ಪ್ರತಿ ಒಂದು ಕಾರ್ಯಕ್ಷಮತೆಗೆ ತಕ್ಕ ಹಾಗೆ ಸಂಬಳವನ್ನು ಕೊಡ್ತೀವಿ. ಹಾಗಾದರೆ ಎ ಮತ್ತು ಬಿ ಮತ್ತು ಸಿ ಅವ್ರದ್ದು ಮೂರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಿದೆ? 312. ಟೋಟಲಿ ಅವ್ರಿಗೆ ಎಷ್ಟು ಸಂಬಳವನ್ನು ಕೊಡ್ತಾ ಇದ್ದಾರೆ? ಟೋಟಲಿ ಅವ್ರಿಗೆ 312 ರೂಪಾಯಿ ಸಂಬಳವನ್ನು ಕೊಡ್ತಿದ್ದಾರೆ. ಸೊ 312 ಒಟ್ಟು ಸಂಬಳ ಸಿಕ್ತಿರೋದು ಅವ್ರಿಗೆ. ಒಟ್ಟು ಕಾರ್ಯಕ್ಷಮತೆ ಎಷ್ಟಿದೆ? 13 ಇದೆ. 3 ಜನರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಿದೆ? 13 ಇದೆ. ಸೊ 13 ಒಂದ್ಲಿ 13, 13 ಎರಡಲಿ 26, 13 4. ಸೊ ಎಷ್ಟಾಯಿತು? 24 ರೂಪಾಯಿ ರುಪೀಸ್ ಪರ್ ಎಫಿಷಿಯನ್ಸಿ. ಪ್ರತಿ ಒಂದು ಕಾರ್ಯಕ್ಷಮತೆಗೆ ನಾವು ಎಷ್ಟು ರೂಪಾಯಿ ಕೊಡಬೇಕು ಅವರಿಗೆ? ಪ್ರತಿ ಒಂದು ಕಾರ್ಯಕ್ಷಮತೆಗೆ 24 ರೂಪಾಯಿ ಕೊಡಬೇಕು. ಪ್ರತಿ ಒಂದು ಕಾರ್ಯಕ್ಷಮತೆ 24 ರೂಪಾಯಿ. ಅವನು ಯಾರ್ದು ಪಾಲು ಕೇಳ್ತಾ ಇದ್ದಾನೆ ಪ್ರಶ್ನೆಯಲ್ಲಿ? ಏನ ಪಾಲು ಕೇಳ್ತಾ ಇದ್ದಾನೆ. ಹಾಗಾದರೆ ಏನ ಕಾರ್ಯಕ್ಷಮತೆ ಏನಾಗುತ್ತೆ? ಏನ ಕಾರ್ಯಕ್ಷಮತೆ ಎಷ್ಟಿದೆ? ಏನ ಕಾರ್ಯಕ್ಷಮತೆ ಇದೆ 6. ಏದ ಕಾರ್ಯಕ್ಷಮತೆ ಎಷ್ಟಿದೆ? 6. ನಾ ಈಗಷ್ಟು ಹೇಳಿದ್ನಲ್ಲ, ಪ್ರತಿ ಒಂದು ಕಾರ್ಯಕ್ಷಮತೆಗೆ ನಾವು ಕೊಡುವಂಥ ಸಂಬಳ ಎಷ್ಟು? 24 ರೂಪಾಯಿ. 24 ರೂಪಾಯಿ. ನಾನು ಇನ್ನೊಂದು ಸಲ ಹೇಳ್ತೀನಿ, ಟೋಟಲಿ ಕೊಡ್ತಿರುವಂಥ ಕೂಲಿ ಸಂಬಳ ಎಷ್ಟು? 312 ರೂಪಾಯಿ. ಒಟ್ಟು ಕಾರ್ಯಕ್ಷಮತೆ ಎಷ್ಟಿದೆ? 13 ರೂಪಾಯಿ. 312 ಭಾಗಿಸು 13 ಮಾಡಿದ್ರೆ 24 ರೂಪಾಯಿ ಪರ್ ಎಫಿಷಿಯನ್ಸಿ ಬರುತ್ತೆ. ಓಕೆ, ಅವನು ಏನ ಪಾಲು ಕೇಳ್ತಿದ್ದಾನೆ? ಏನ ಪಾಲು ಅಂದರೆ ಏನ ಕಾರ್ಯಕ್ಷಮತೆ ಬೇಕು ನಮಗೆ. ಏನ ಕಾರ್ಯಕ್ಷಮತೆ 6 ಇದೆ. 6 ಗುಣಿಸು ಪ್ರತಿ ಒಂದು ಕಾರ್ಯಕ್ಷಮತೆಗೆ ನಾವು 24 ರೂಪಾಯಿಗಳನ್ನು ಕೊಡ್ತೀವಿ. ಸೊ 6 4 24, 2 6 2 12 + 1 14. ಸೊ 144 ರೂಪಾಯಿನ ಕೊಡ್ತೀವಿ. ಏನ ಸ್ಯಾಲ್ರಿ 144 ರೂಪಾಯಿಗಳನ್ನು ಕೊಡ್ತೀವಿ. 144 ರೂಪಾಯಿಗಳನ್ನು ಕೊಡ್ತೀವಿ ನಾವು. ಓಕೆ, ಇಲ್ಲಿ ಯಾವುದೇ ಆಪ್ಷನ್ ಇಲ್ಲ. ದಯವಿಟ್ಟು ಆಪ್ಷನ್ನ ಗಮನಿಸ್ಬೇಡ್ರಿ. ಆ್ಯಕ್ಚುಲಿ ಆಪ್ಷನ್ ಇ 144 ರೂಪಾಯಿ ಸರಿಯಾದ ಉತ್ತರ ಆಗ್ತದೆ. 144 ರೂಪಾಯಿ ಸರಿಯಾದ ಉತ್ತರ ಆಗ್ತದೆ. ಓಕೆ, ಈಗ ಒಂದು ವೇಳೆ ಇದೇ ಪ್ರಶ್ನೆಯಲ್ಲಿ ನಿಮಗೆ ಬಿನ ಪಾಲು ಕೇಳಿದ್ರೆ ಉತ್ತರ ಏನಾಗುತ್ತೆ? ಬಿನ ಪಾಲು ಕೇಳಿದ್ರೆ ಬಿನ ಕಾರ್ಯಕ್ಷಮತೆ ಬೇಕು. ಬಿನ ಕಾರ್ಯಕ್ಷಮತೆ ಎಷ್ಟಿದೆ? 4. ಒಂದು ಕಾರ್ಯಕ್ಷಮತೆ ಎಷ್ಟು ರೂಪಾಯಿ ಕೊಡ್ತೀವಿ? 24. ಸೊ ಎಷ್ಟಾಯಿತು? 4 4 16, 1 4 2 8, 1 9, 96 ರೂಪಾಯಿ ಆಗುತ್ತೆ ಬಿನ ಪಾಲು. ಹಾಗೆ ಸಿನ ಪಾಲು ಕೇಳಿದ್ರೆ ಸಿನ ಕಾರ್ಯಕ್ಷಮತೆ 3 ಇದೆ. 3 ಗುಣಿಸು 24 ಮಾಡಿರಿ 72 ರೂಪಾಯಿ ಬರುತ್ತೆ. ಓಕೆ, ಸೊ ಯಾರದೇ ಪಾಲು ಕೇಳಿದ್ರು ಒಂದೇ ರೀತಿಯಲ್ಲಿ ಅಥವಾ ಇದೇ ಮೆಥಡಲ್ಲಿ ನೀವು ಉತ್ತರಗಳನ್ನು ಕೊಡ್ತಾ ಹೋಗ್ಬೋದು. ಓಕೆ, ಇದು ನಿಮ್ಮ ಮುಂದಿನ ಪ್ರಶ್ನೆಗಳಿಗೆ, ಮುಂದಿನ ಎಕ್ಸಾಮ್ಗೆ. ಈಗ ಆಲ್ಮೋಸ್ಟು ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ಜುಲೈ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಈ ಫಾರೆಸ್ಟ್ ಗಾರ್ಡ್ ಎಕ್ಸಾಮನ್ನು ನಡೆಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಪರೀಕ್ಷೆಯಲ್ಲಿ ನಿಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳ್ಬೋದು. ಪಕ್ಕಾ ಬರುತ್ತೆ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಬರುತ್ತೆ, ಯಾವ ಥರ ಬರುತ್ತೆ ಅನ್ನೋದು ಪರೀಕ್ಷೆನ ನಡೆಸೋರಿಗೆ ಇನ್ನೂ ಸಹ ಗೊತ್ತಾಗಿರಲಿಕ್ಕಿಲ್ಲ. ಸೊ ಈ ಥರದ ಪ್ರಶ್ನೆಗಳನ್ನು ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಜ್ಞಾನವನ್ನು ಬೆಳೆಸ್ಕೊತಾ ಇದ್ವಿ. ಆ ಕಾನ್ಸೆಪ್ಟ್ನ ತಿಳ್ಕೊಂಡು ನಮ್ಮ ನಾಲೆಜ್ನ ಡೆಪ್ತಾಗಿ ಇನ್ಕ್ರೀಸ್ ಮಾಡ್ಕೊತಾ ಇದ್ವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಏನಿದೆ ಅಂತ ಹೇಳ್ಬಿಟ್ಟು. ಎನಲ್ಲಿಯೂ ಒಂದು ಟ್ಯಾಂಕನ್ನು 20 ನಿಮಿಷಗಳಲ್ಲಿ ತುಂಬುತ್ತದೆ ಮತ್ತು ಬಿನಲ್ಲಿಯೂ ಅದೇ ಟ್ಯಾಂಕನ್ನು 25 ನಿಮಿಷಗಳಲ್ಲಿ ಖಾಲಿ ಮಾಡುತ್ತದೆ. ಎರಡೂ ನಲ್ಲಿಗಳನ್ನು ಒಟ್ಟಿಗೆ ಒಂದೇ ಸಮಯಕ್ಕೆ ಓಪನ್ ಮಾಡಿದರೆ ಈ ಟ್ಯಾಂಕ್ ತುಂಬಲು ತೆಗೆದುಕೊಳ್ಳುವ ಸಮಯವೆಷ್ಟು? ಓಕೆ, ಸೊ ಕೆಲವರಿಗೆ ಆಲ್ರೆಡಿ ಇದು ನಲ್ಲಿಗಳು ಮತ್ತು ತೊಟ್ಟಿಗಳದ ಸಮಸ್ಯೆ ಅಲ್ವಾ, ಸಮಯ ಮತ್ತು ಕೆಲಸದಲ್ಲಿ ಹೇಗೆ ಕೇಳ್ತಿದ್ದಾರೆ ಅಥವಾ ಹೇಗೆ ಇದನ್ನು ಮಾದರಿ ಪ್ರಶ್ನೆಗೆ ತೊಗೊಂಡ್ರು ಅಂತ
ತಲೆಗೆ ಬರ್ಬೋದು ಓದಿರೋರಿದ್ರೆ. ನಲ್ಲಿಗಳು ಮತ್ತು ತೊಟ್ಟಿಗಳು ಚಾಪ್ಟರ್ ಬೇರೆ ಅಲ್ಲ, ಸಮಯ ಮತ್ತು ಕೆಲಸ ಚಾಪ್ಟರ್ ಬೇರೆ ಅಲ್ಲ. ಇದು ಆ್ಯಕ್ಚುಲಿ ಎರಡೂ ಒಂದೇ ಕಾನ್ಸೆಪ್ಟು, ಒಂದೇ ಚಾಪ್ಟರ್ನ ಅಡಿ ಬರ್ತದೆ. ಓಕೆ, ಸೊ ಎನಲ್ಲಿ ಎಷ್ಟು ನಿಮಿಷದಲ್ಲಿ ಟ್ಯಾಂಕ್ನ ತುಂಬುತ್ತೆ? 20 ನಿಮಿಷ ತುಂಬುತ್ತದೆ ಅಂದರೆ ಅದನ್ನು ನಾವು ಪ್ಲಸ್ ಅಂತ ಅನ್ಕೋಬೇಕು. ಬಿನಲ್ಲಿ ಅದೇ ಟ್ಯಾಂಕನ್ನು ಎಷ್ಟು ನಿಮಿಷಗಳಿಗೆ ಖಾಲಿ ಮಾಡುತ್ತೆ? ಖಾಲಿ ಮಾಡುತ್ತೆ ಅಂದರೆ ಮೈನಸ್ ಅಂತ ಬರ್ಕೋಬೇಕು. ಎಷ್ಟು ನಿಮಿಷಗಳಲ್ಲಿ ಖಾಲಿ ಮಾಡುತ್ತೆ? 25 ನಿಮಿಷಗಳಲ್ಲಿ ಖಾಲಿ ಮಾಡುತ್ತೆ. ಓಕೆ, ಸೊ ಎ ಮತ್ತು ಬಿ 20 ನಿಮಿಷದಲ್ಲಿ ತುಂಬುತ್ತೆ, ಬಿ 25 ನಿಮಿಷದಲ್ಲಿ ಖಾಲಿ ಮಾಡುತ್ತೆ. 20 ಮತ್ತು 25 ಲಸ ಎಷ್ಟು ಬರುತ್ತೆ? 100 ಬರುತ್ತೆ. ಸೊ ಎನ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 5 ಆಗುತ್ತೆ. ಬಿದು ಎಷ್ಟಾಗುತ್ತೆ? 4. ಸೊ ಎ ಪ್ಲಸ್ ಬಿ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? ಇದು +5, ಇದು -4. ಸೊ +5 -4 ಅಂದರೆ ಉತ್ತರ ಎಷ್ಟು ಬರುತ್ತೆ? +1. ಸೊ ಎ ಪ್ಲಸ್ ಬಿ ಎರಡೂ ನಲ್ಲಿಗಳನ್ನು ಒಂದೇ ಸಮಯಕ್ಕೆ ಓಪನ್ ಮಾಡಿದಾಗ ಕಾರ್ಯಕ್ಷಮತೆ ಏನು ಬರುತ್ತೆ? 1 ಬರುತ್ತೆ. ಸೊ ಒಟ್ಟು ಕೆಲಸ ಅಥವಾ ಒಟ್ಟು ಕೆಪಾಸಿಟಿ ಎಷ್ಟಿದೆ ಆ ಟ್ಯಾಂಕ್ ಇದು? 100 ಭಾಗಿಸು 1 ಅಂದರೆ 100 ನಿಮಿಷ, 100 ಮಿನಿಟ್, 100 ನಿಮಿಷ ಉತ್ತರ ಬರುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಏನು ಬಿಗಿಂತ 2 ಪಟ್ಟು ಕಾರ್ಯಕ್ಷಮತೆಯನ್ನು ಹೊಂದಿದ್ದಾನೆ. ಇದರ ಅರ್ಥ ದಯವಿಟ್ಟು ಇದನ್ನು ಒಂದ್ಸಲ ಹೇಳ್ತೀನಿ ನೋಡ್ರಿ ಹೇಗೆ ಬರೀಬೇಕಂತೇಳಿ. ಎ ನು ಬಿಗಿಂತ 2 ಪಟ್ಟು ಕಾರ್ಯಕ್ಷಮತೆಯನ್ನು ಹೊಂದಿದ್ದಾನೆ, ಈ ಥರ ಬರ್ಕೋಬೇಕು. ಏನು ಬಿಗಿಂತ 2 ಪಟ್ಟು ಕಾರ್ಯಕ್ಷಮತೆಯನ್ನು ಹೊಂದಿದ್ದಾನೆ ಅಂದರೆ ಎ = 2b ಅಂತ ಬರೀಬೇಕು. ಓಕೆ, ಹಾಗೇನೆ ಬಿ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾನೆ? 24 ದಿನಗಳಲ್ಲಿ ಮುಗಿಸ್ತಾನೆ. ಹಾಗಾದರೆ ಇವರು ಇಬ್ಬರು ಒಟ್ಟಿಗೆ ಸೇರಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ. 24ರದ LCM ಏನು ಬರುತ್ತೆ? 24ರದ LCM 24 ಬರುತ್ತೆ. 24 ಭಾಗಿಸು 24 ಅಂದರೆ 1. ಹಾಗಾದ್ರೆ ಬಿನ ಕಾರ್ಯಕ್ಷಮತೆ ಎಷ್ಟಾಯಿತು? 1 ಆಯಿತು. ಬಿನ ಕಾರ್ಯಕ್ಷಮತೆ ಎಷ್ಟಾಯಿತು? 1 ಆಯಿತು. ಬಿನ ಕಾರ್ಯಕ್ಷಮತೆ 1 ಆದರೆ ಎನ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? ಇವನಿಗಿಂತ 2 ಪಟ್ಟು ಇರಬೇಕು. ಅಂದರೆ ಇವನು ಎಷ್ಟಾಗುತ್ತೆ? 2 ಆಗುತ್ತೆ. ಹೌದಾ? ಎ = 2b, ಬಿ 1 ಅಂದರೆ ಎ ಎಷ್ಟಾಗುತ್ತೆ? 2 ಆಗುತ್ತೆ, 2 ಪಟ್ಟು. ಹೌದಾ? ಹಾಗಾದ್ರೆ ಎ ಪ್ಲಸ್ ಬಿ ಇವರಿಬ್ಬರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 2 + 1 ಇವರಿಬ್ಬರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 3 ಆಗುತ್ತೆ. ಇವರಿಬ್ಬರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟಾಗುತ್ತೆ? 3 ಆಗುತ್ತೆ. ಹಾಗಾದರೆ ಒಟ್ಟು ಕೆಲಸ ಎಷ್ಟಿದೆ? 24. ಈ 24 ಕೆಲಸವನ್ನು ಯಾರೆಲ್ಲ ಮಾಡಬೇಕು? ಎ ಮತ್ತು ಬಿ ಒಟ್ಟಿಗೆ ಮಾಡಬೇಕು. ಸೊ ಭಾಗಿಸು 3. ಸೊ 8 ದಿನಗಳಲ್ಲಿ ಇವರಿಬ್ಬರು ಒಟ್ಟಿಗೆ ಸೇರಿದ್ರೆ ಈ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಸೊ ಆಪ್ಷನ್ ಯಾವುದು? ಆಪ್ಷನ್ ಡಿ 8 ದಿನಗಳಲ್ಲಿ ಸರಿಯಾದ ಉತ್ತರ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಇದು ಇವತ್ತು ನಾನು ಮಾಡಿರೋದು ಸಮಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಮಾದರಿ ಪ್ರಶ್ನೆಗಳನ್ನು ತೊಗೊಂಡು ಮಾಡಿದ್ದೀನಿ. ಹಾಗೆ ಮುಂದಿನ ವಿಡಿಯೋ ಸರಣಿಗಳಲ್ಲಿ, ಮುಂದಿನ ತರಗತಿಗಳಲ್ಲಿ ನಾನು ಇನ್ನೂ ಹೆಚ್ಚಿನ ಮ್ಯಾಥ್ಸ್ ಮತ್ತು ಅರ್ಥಮೆಟಿಕ್ಗೆ ಸಂಬಂಧಪಟ್ಟಂಥ ಜಾಸ್ತಿ ಮಾದರಿ ಪ್ರಶ್ನೆಗಳನ್ನಾಗಿರ್ಬೋದು ಮತ್ತು ಅತಿ ಹೆಚ್ಚಾಗಿ ಈ ಹಿಂದಿನ ವರ್ಷಗಳಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಅದು ಯಾವ ಕಾನ್ಸೆಪ್ಟ್ನ ಅಡಿಯಲ್ಲಿ ಬರುತ್ತೆ, ಅದಕ್ಕೆ ನಿಮ್ಗೆ ಯಾವ ನಾಲೆಜ್ ಬೇಕು, ಯಾವ ಜ್ಞಾನ ಬೇಕಂತೇಳಿ ಹೇಳ್ತಾ ಹೋಗ್ತೀನಿ. ಸೊ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಸರಣಿಯನ್ನು ನೋಡೋದನ್ನು ಮಿಸ್ ಮಾಡಿಬಿಡ್ರಿ. ಎಷ್ಟಾಗುತ್ತೋ ಅಷ್ಟು ಜ್ಞಾನವನ್ನು ನಾವು ಎಲ್ಲ ಕಡೆಯಿಂದ ಗ್ರ್ಯಾಪ್ ಮಾಡ್ಕೊತಾ ಇರಬೇಕು. ಎಲ್ಲ ಕಡೆಯಿಂದ ನಾವು ಜ್ಞಾನವನ್ನು ತೊಗೊತಾ ಇರಬೇಕು. ಆವಾಗಲೇ ಹೋಗಿ ಒಂದು ಪರೀಕ್ಷೆನ ನಾವು ಕ್ರ್ಯಾಕ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಸರಣಿಗಳನ್ನು ನೋಡೋದನ್ನು ಮಿಸ್ ಮಾಡಿಬಿಡ್ರಿ. ಮುಂದಿನ ವಿಡಿಯೋ ಸರಣಿಯಲ್ಲಿ ನಾವು ಮತ್ತೊಮ್ಮೆ ಭೇಟಿ ಆಗೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.